ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ಇವತ್ತು ಈ ಒಂದು ವಿಡಿಯೋ ಮಾಡೋದು ಕಾರಣ ಏನಂತಂದರೆ, ನಿನ್ನೆ 6ನೇ ತಾರೀಕು ಒಂದು ಮೊಹಮ್ಮದ್ ಕಮಾಲ್ ಸರ್ ಜೊತೆಗೆ ಮಾಜಿದ್ ಪಠಾಣ್ ಅವರು ಒಂದು ಇಂಟರ್ವ್ಯೂ ಥರ ಮಾಡಿದರು, ಡಿಸ್ಕಷನ್ ಮಾಡಿದರು. ಅಲ್ಲಿ ನಡೆದಂಥ ಸಂಭಾಷಣೆಗಳನ್ನ ನಾನು ಕನ್ನಡದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರೇನು ಡಿಸ್ಕಷನ್ ಮಾಡಿದ್ದಾರೆ ಅದನ್ನು. ಸೊ ಕೊನೆವರೆಗೂ ಈ ಒಂದು ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಸ್ಟಾರ್ಟಿಂಗ್ನಲ್ಲಿ ಮೊಹಮ್ಮದ್ ಕಮಾಲ್ ಸರ್ ಭಾಳ ಪಾಸಿಟಿವ್ ವೇನಲ್ಲಿ ಶುರು ಮಾಡಿದರು. ಪಾಸಿಟಿವ್ ಆಗಿರಿ, ಎವ್ರಿಥಿಂಗ್ ಈಸ್ ಪಾಸಿಟಿವ್ ಅಂತ ಹೇಳ್ಬಿಟ್ಟು. ನಮ್ಮ ಮೈಗ್ರೇಷನ್ ಪ್ರೊಸೆಸ್ ಏನು ಗೋಯಿಂಗ್ ಆನ್ ಆಗಿದೆ, ಅದು ಆನ್ ಟ್ರ್ಯಾಕಲ್ಲಿದೆ. ನಾವೇನು ವಲಸೆ ಬರ್ತಾಯಿದ್ವಿ ಅಂದರೆ OWSನಿಂದ ನಮ್ಮ ಒಂದು ಡಾಟಾ ಸೆಂಟ್ರಿಗೆ ನಾವೇನು ಮೈಗ್ರೇಷನ್ ಆಗ್ತಾಯಿದೆ ಅದು ಆನ್ ಟ್ರ್ಯಾಕಲ್ಲಿದೆ. ತುಂಬ ಪಾಸಿಟಿವ್ ಆಗಿರಿ ಅನ್ನೋ ವಿಚಾರನ ಹೇಳ್ತಾಯಿದ್ರು ಸ್ನೇಹಿತರೆ. ಅವ್ರು ಹೇಳ್ತಾಯಿದ್ರು ಪರಿಸ್ಥಿತಿಗಳು ಎಷ್ಟು ಅಂದರೆ ಕಾಂಪ್ಲಿಕೇಟೆಡ್ ಆಗಿರ್ತವೆ, ಸಂಕೀರ್ಣವಾಗಿರ್ತವೆ ಅಂತಂದರೆ ನಮ್ಮ ಅಪ್ಲಿಕೇಶನ್ಗಳು ಮತ್ತು ಪ್ರೊಸೆಸಸ್ಗಳು, ಪ್ರೋಗ್ರೆಸ್ಗಳು ಭಾಳ ಕಾಂಪ್ಲಿಕೇಟೆಡ್ ಆಗಿರ್ತವೆ, ಅಂದರೆ ಜಟಿಲವಾಗಿರ್ತವೆ. ಅವು ಎಲ್ಲ ಟೈಮ್ನಲ್ಲೂ ದೊಡ್ಡದಾಗಿರ್ತವೆ. ಯಾಕೆಂತಂದರೆ ನಮ್ಮ ಒಂದು ಏನು OSನಲ್ಲಿ ನಮ್ಮ ಪ್ರಾಡಕ್ಟ್ಗಳೆಲ್ಲ ಮೈಗ್ರೇಷನ್ ಆಗ್ತಿದ್ದಾವೆ, ಭಾಳ ಕಾಂಪ್ಲಿಕೇಟೆಡ್ ಆಗಿರ್ತವೆ. ಯಾಕಂದರೆ ಸೂಕ್ಷ್ಮವಾಗಿರ್ತವೆ ಅವು, ಪ್ರತಿಯೊಂದು ಕೂಡ ಅಲ್ಲಿ ಕೋಡಿಂಗ್ ಇರುತ್ತೆ. ಸೊ ಹಾಗಾಗಿ ಆ ಸೂಕ್ಷ್ಮವಾಗಿರುವಂಥ ಒಂದು ಪ್ರತಿಯೊಂದು ಪ್ರಾಡಕ್ಟು ಕೂಡ ನಾವು ಭಾಳ ಸಿಚುವೇಷನನ್ನು ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವರು ಚರ್ಚೆ ಮಾಡ್ತಾಯಿದ್ರು. ಯಾಕಂದರೆ ನಮ್ಮ ಕನೆಕ್ಟ್ ಇರ್ಬೋದು, ಟ್ರ್ಯಾಕರ್ ಇರ್ಬೋದು, ಮೇಲ್ ಇರ್ಬೋದು, ಅಥವಾ ನೆಟ್ ಇರ್ಬೋದು, ಅಥವಾ ಟ್ರಿಮ್ ಇರ್ಬೋದು, OES ಇರ್ಬೋದು, ಇವೆಲ್ಲ ಏನಂತಂದರೆ ಭಾಳ ಸೂಕ್ಷ್ಮವಾಗಿರುವಂಥವು. ಅವನ್ನ ಭಾಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಇರ್ಬೋದು. ಇವೆಲ್ಲ ಪ್ರೋಸೆಸ್ ನಡೀತಾ ಇರಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್. ಯಾಕಂದರೆ ಅಲ್ಲಿ ನಾವು ಅಂದರೆ ಗಡಬಡಿ ಮಾಡಲಿಕ್ಕಾಗಲ್ಲ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಸೊ ಯಾರು ಕೂಡ ಇಲ್ಲಿ ನೆಗೆಟಿವ್ ಆಗುವ ಅವಶ್ಯಕತೆ ಇಲ್ಲ, ಮೈಗ್ರೇಷನ್ ನಡೀತಾ ಇದೆ ಅಂತ ಹೇಳ್ತಾಯಿದ್ರು. ಅವ್ರು ಹೇಳಿದ್ದೇನಂತಂದರೆ ಸಮ್ ಎರರ್ ಇತ್ತು, ಅದನ್ನು ನಾವು ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಅದನ್ನು ನಾವು ಇನ್ ಟೈಮಲ್ಲಿ ಅದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಅದನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಬಟ್ ನೌ ಎವ್ರಿಥಿಂಗ್ ಈಸ್ ಆನ್ ಟ್ರ್ಯಾಕ್ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ನಮ್ಮ ಟೆಕ್ನಿಕಲ್ ಟೀಮು ಮತ್ತು AWS ಟೀಮ್ ಏನಿದೆ ಅವರು ಭಾಳ ಚೆನ್ನಾಗಿ ಅದನ್ನು ಮಾಡ್ತಾಯಿದ್ದಾರೆ. ದೇ ಆರ್ ಡೂಯಿಂಗ್ ವೆರಿ ಗ್ರೇಟ್ ಅಂತ ಹೇಳಿ ಅವರು ಹೇಳ್ತಾಯಿದ್ರು. ಇದೆಲ್ಲ ಒಂದು ಪ್ರೋಸೆಸ್. ಇದೆಲ್ಲ ಏನು ಅಂತಂದರೆ ಒಂದು ಪ್ರೋಸೆಸ್ ನಡೀತಿರ್ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಆಗಬೇಕಾಗುತ್ತೆ. ಯಾವುದೇ ಸ್ಟೇಜನ್ನು ನಾವು ಸ್ಕಿಪ್ ಮಾಡಲಿಕ್ಕಾಗಲ್ಲ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ಬೇರೆದಕ್ಕೆ ಹೋಗೋಕ್ಕಾಗಲ್ಲ. ಇದು ಸೂಕ್ಷ್ಮವಾಗಿರುವಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ಒಂದೊಂದೊಂದು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕಾಗುತ್ತೆ. ಹಾಗಾಗಿ ನಾವು ಗಡಿಬಿಡಿ ಮಾಡಲಿಕ್ಕಾಗಲ್ಲ, ಸೂಕ್ಷ್ಮವಾಗಿ ಇದನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಡೋಂಟ್ ವರಿ, ನಮ್ಮ OS ಕನೆಕ್ಟು ಎಲ್ಲವೂ ಬೇಗನೆ ಬರಲಿಕ್ಕಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಇಯರ್ನಲ್ಲಿ ಹೈದರಾಬಾದ್ನಲ್ಲಿದ್ದೆ, ಅಂದರೆ ಇಂಡಿಯಾದಲ್ಲಿದ್ದೆ. ಮೊಹಮ್ಮದ್ ಕಮಾಲ್ ಸರ್ ಹೇಳಿದ್ದು ಲಾಸ್ಟ್ ಇಯರ್ ನಾನು ಇಂಡಿಯಾದಲ್ಲಿದ್ದೆ. ಈ ಟೈಮಲ್ಲಿ ಆ ಟೈಮಲ್ಲಿ ಇವಾಗ ಇಲ್ಲಿ ಸಮ್ಮರ್ ವೆಕೇಷನ್ ಇದೆ ಅಂತ ಹೇಳ್ತಾಯಿದ್ರು. ನಾವು ಆ ಟೈಮ್ನಲ್ಲಿ ಎಷ್ಟು ವರ್ಕ್ ಮಾಡಿದ್ವಿ, ನಾವು ಎಷ್ಟು ಶ್ರಮ ಹಾಕಿದ್ವಿ ಅನ್ನೋದು ನಮಗೆ ಗೊತ್ತಿದೆ. ನಾವು ಪ್ರಾಮಿಸ್ ಮಾಡಿದ್ವಿ, ಅದನ್ನೆಲ್ಲ ನಾವು ಖಂಡಿತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಫೇಲ್ ಆಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂದರೆ ನಾವು ನಿಮ್ಗೆ ಏನು ಪ್ರಾಮಿಸ್ ಮಾಡಿದ್ವಿ ಅದನ್ನು ನಾವು 100% ಕಂಪ್ಲೀಟ್ ಮಾಡ್ತೀವಿ, ಫುಲ್ಫಿಲ್ ಮಾಡ್ತೀವಿ. ಸಮ್ಟೈಮ್ ಲೇಟ್ ಆಗುತ್ತೆ, ಯಾಕಂತಂದರೆ ಇದು ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಅದನ್ನು ಯಾರೂ ಕೂಡ ಏನು ಮಾಡಲಿಕ್ಕಾಗಲ್ಲ. ನಾವು ಡೇಟ್ ಮತ್ತು ಟೈಮನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಸ್ಟೇ ಟ್ಯೂನ್ ಆಗಿರೋಣ, ಸ್ಟೇ ಪಾಸಿಟಿವ್ ಆಗಿರೋಣ. ನಾವು ಸ್ಟ್ರಾಂಗ್ ಆರ್ಗನೈಜೇಷನ್ ಜೊತೆ, ಸ್ಟ್ರಾಂಗ್ ಒಂದು ಟೀಮ್ ಜೊತೆ ನಾವು ಇಂಡಿಯಾ ಮತ್ತು ದುಬೈ, ಈಜಿಪ್ಟು ಅಲ್ಲೆಲ್ಲ ನಾವು ಕೆಲಸ ಮಾಡ್ತಾಯಿದ್ವಿ. ಆ ಟೀಮ್ ಜೊತೆ ಕೆಲಸ ಮಾಡ್ತಾಯಿದ್ವಿ. ಭಾಳ ಸ್ಟ್ರಾಂಗ್ ಆಗಿರುವಂಥ ನಮ್ಮದು ಟೀಮ್ ಇದೆ ಅನ್ನೋ ವಿಚಾರದಲ್ಲಿ ಅವರು ಡಿಸ್ಕಸ್ ಮಾಡ್ತಾಯಿದ್ರು. ಡೋಂಟ್ ವರಿ, ಎವ್ರಿಥಿಂಗ್ ಈಸ್ ಆನ್ ಟ್ರ್ಯಾಕ್ ಅನ್ನೋ ಒಂದು ವಿಚಾರನ ಹೇಳಿದರು ಅವರು. ಭಾಳ ಬೇಗ ನೀವೆಲ್ಲರೂ ಗುಡ್ ನ್ಯೂಸನ್ನು ಕೇಳ್ತೀರಿ ಅಂತ ಹೇಳಿದರು. ಇದು ನಮ್ಮ ಕಂಪ್ನಿ, ನಾವೆಲ್ಲ ಪ್ರೌಡ್ ಆಗಿರಬೇಕು. ಈ ಕಂಪ್ನಿ ನಮ್ಮದಿದು, ನಮ್ಮ ಕಂಪ್ನಿಯಲ್ಲಿ ನಾವು ಪ್ರೌಡ್ ಆಗಿರಬೇಕು. ಅದು ನಮ್ಮ ಜವಾಬ್ದಾರಿ ಕೂಡ. ಆ್ಯಸ್ ಸರ್ ಹೇಳೋ ಹಾಗೆ ಡೂ ಆರ್ ಡೈ, ನಾವು ಏನು ಪ್ರಾಮಿಸ್ ಮಾಡಿದ್ವಿ ಅದನ್ನು ಖಂಡಿತ ಮಾಡ್ತೀವಿ. ಅದು ಎಲ್ಲೂ ಕೂಡ ಮಿಸ್ ಆಗಲ್ಲ. ಇಲ್ಲಿ ಯಾವುದು ಅಸಾಧ್ಯವೇನಿಲ್ಲ, ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ, ಎಲ್ಲವೂ ಕೂಡ ಆನ್ ಪ್ಯಾಸಿನ ವೇನಲ್ಲಿದೆ. ಯಾಕಂದರೆ
ಎವ್ರಿಥಿಂಗ್ ಈಸ್ ಪಾಸಿಬಲ್. ಇಲ್ಲಿ ಯಾವುದನ್ನು ಕೂಡ ಆಗದೇ ಇರುವಂಥ ಸಿಚುವೇಶನ್ ಏನಿಲ್ಲ, ಪ್ರತಿಯೊಂದು ಕೂಡ ಸಾಧ್ಯತೆ ಇದೆ, ಅದನ್ನೆಲ್ಲವನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಅವರು ಡಿಸ್ಕಸ್ ಮಾಡ್ತಾಯಿದ್ರು. ಪ್ರತಿಯೊಂದು ಕೂಡ ಆನ್ ಟ್ರ್ಯಾಕಲ್ಲಿದೆ, ಯಾರೂ ಕೂಡ ನೆಗೆಟಿವ್ ಆಗೋದು ಬೇಡ, ಕೂಲಾಗಿರಿ, ಎವ್ರಿಥಿಂಗ್ ಈಸ್ ಗ್ರೇಟ್. ಬಹಳ ಬೇಗ ನಮ್ಮ ಮುಂದೆ OS ಓಪನ್ ಆಗುತ್ತೆ, ಅಲ್ಲಿವರೆಗೂ ನಾವು ಭಾಳ ಪೇಷನ್ಸ್ ಇದ್ದೇ ಇರೋಣ ಅನ್ನೋ ವಿಚಾರದಲ್ಲಿ ಅವರು ಡಿಸ್ಕಸ್ ಮಾಡ್ತಾಯಿದ್ರು. ಮಾಜಿದ್ ಅವರು ಒಂದು ಕ್ವಶನ್ ಕೇಳಿದರು. ಭಾಳ ಜನ ವರಿ ಮಾಡ್ಕೊಂಡಿದ್ದಾರೆ, ಪೀಪಲ್ ಆರ್ ವೆರಿ ಅಂತ ಹೇಳಿದರು. ಯಾಕಂದರೆ ಜನ ಒಂದು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಅನ್ನೋ ವಿಚಾರದಲ್ಲಿ ಕೇಳಿದ್ರು ಅವರು. ಅದಕ್ಕೆ ಅವರು, ನೀವು ಯಾಕೆ ನೆಗೆಟಿವ್ ಆಗ್ತೀರಿ? ನೆಗೆಟಿವ್ ಆಗೋ ಒಂದು ಅಂಶನೂ ಇಲ್ಲ. ಯಾಕಂದರೆ ಮಿಸ್ಟರ್ ಆ್ಯಶ್ ಅವ್ರಿಗೆ ಎಲ್ಲ ಗೊತ್ತಿದೆ, ಆನ್ ಪೇಸಿವ್ನಲ್ಲಿ ನಿಮಗೆ ಹೆಲ್ಪ್ ಮಾಡಲಿಕ್ಕಾಗಿ ಇರೋದು, ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲಿಕ್ಕಾಗೇ, ಮತ್ತು ನಿಮಗೆ ಏನು ಬಿಸ್ನೆಸ್ ಇಲ್ಲ ಅಂದ್ರೂ ಕೂಡ ನಿಮಗೆ ಆನ್ ಪೇಸಿವ್ ನಿಮ್ಮ ಬಿಸ್ನೆಸ್ ಆ್ಯಶ್ ಸರ್ ಏನು ಪ್ರಾಮಿಸ್ ಮಾಡಿದ್ದಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ. 100% ನಾವು ಅದನ್ನು ಮಾಡೇ ಮಾಡ್ತೀವಿ. ಬಿಕಾಸ್ ಕೆಲವು ನಿರ್ದಿಷ್ಟವಾದ ಪರಿಸ್ಥಿತಿಗಳಿರ್ತವೆ, ಕೆಲವೊಂದು ಸಾರಿ ಅದನ್ನು ಕಠಿಣವಾದಂಥ ಪರಿಸ್ಥಿತಿಗಳಿರ್ತವೆ, ಅದನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ನೀವು ಏನೇ ಮಾಡ್ತಿದ್ದೀರಿ ಅದನ್ನು ಮಾಡ್ತಾಯಿರಿ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಆನ್ ಪೇಸಿವ್ ಇದ್ದೇ ಇರುತ್ತೆ, ನಿಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಆನ್ ಪೇಸಿವ್ ಬಾರ್ನ್ ಆಗಿರೋದಂದ್ರೆ ಹುಟ್ಟಿರೋದೇ ನಾವಿಲ್ಲಿ ಸಕ್ಸಸ್ ಆಗಲಿಕ್ಕೆ. ಆನ್ ಪೇಸಿವ್ನಲ್ಲಿ ಪ್ರತಿಯೊಬ್ಬರು ಕೂಡ, ಯಾರ್ಯಾರೆಲ್ಲ ಆನ್ ಪೇಸಿವ್ನಲ್ಲಿದ್ದಾರೆ ಪ್ರತಿಯೊಬ್ಬರು ಸಕ್ಸಸ್ ಆಗ್ತಾರೆ. ಟು ಸ್ಟೇ ನಮ್ಮ ಗೋಲನ್ನು ಎಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ನಾವಿಲ್ಲಿ 100% ನಾವಿಲ್ಲಿ ಪಾಸಿಟಿವ್ ಆಗಿರೋಣ ಅಂತ ಹೇಳಿದ್ರು. ನಮ್ಮ ಗೋಲನ್ನು ನಾವಿಲ್ಲಿ ಅಚೀವ್ ಮಾಡಲಿಕ್ಕೆ ಯಾರು ಕೂಡ ಸ್ಟಾಪ್ ಮಾಡಲಿಕ್ಕಾಗಲ್ಲ. ನೋ ಬಡಿ ಕ್ಯಾನ್ ಸ್ಟಾಪ್. ಅದನ್ನು ಇಡೀ ಜಗತ್ತಿಗೆ ಸಹಾಯ ಆಗುತ್ತೆ, ಇಡೀ ಜಗತ್ತಿಗೂ ಗೊತ್ತಿದೆ ಅದು. ಸಮ್ಟೈಮ್ ಏನಾಗುತ್ತೆ, ಚಾಲೆಂಜಸ್ಗಳು ಬರ್ತವೆ, ಅದನ್ನು ಫೇಸ್ ಮಾಡಬೇಕಾಗುತ್ತೆ. ಲೈಫ್ ಅನ್ನೋದು ಒಂದು ವಿತೌಟ್ ಚಾಲೆಂಜ್ ನಾವು ಲೈಫನ್ನು ಲೀಡ್ ಮಾಡಲಿಕ್ಕಾಗಲ್ಲ. ಲೈಫ್ ಅಂದರೆ ಚಾಲೆಂಜು. ಆ ಚಾಲೆಂಜನ್ನು ನಾವು ಫೇಸ್ ಮಾಡ್ತಾಯಿದ್ದೀವಿ. ಒಂದು ಚಾಲೆಂಜ್ ಮುಗಿದ ಕೂಡಲೇ ಮತ್ತೊಂದು ಚಾಲೆಂಜ್ ಬರುತ್ತೆ, ಆ ಚಾಲೆಂಜನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಆನ್ ಪೇಸು ಎಲ್ಲ ಚಾಲೆಂಜನ್ನು ಫೇಸ್ ಮಾಡುತ್ತೆ. ನಾವು ಇಲ್ಲೇ ಇದ್ದೀವಿ ಅದನ್ನು ಅನ್ನೋ ಮಾತನ್ನು ಅವರು ಹೇಳ್ತಾಯಿದ್ರು. ಅಂದರೆ ಆ್ಯಸ್ ಸರು ಮತ್ತು ನಾವು ಇಲ್ಲೇ ಇದ್ದೀವಿ, ಎಲ್ಲೂ ಹೋಗಿಲ್ಲ, ಯಾರೂ ಕೂಡ ಪ್ಯಾನಿಕ್ ಆಗೋವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ವಿಚಾರದಲ್ಲಿ ಹೇಳಿದರು. ನಾವೆಲ್ಲೂ ನಾನು ಮತ್ತು ಆ್ಯಸ್ ಸರ್ ಇಲ್ಲೇ ಇದ್ದೀವಿ, ನಿಮ್ಮ ಕಾಲಕ್ಕೆ ನಿಮಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀವಿ. ನಾನು ಎಲ್ರಿಗೂ ಕೂಡ ಏನು ಯಾರಾದರೂ ಮೆಸೇಜ್ ಮಾಡಿದರೆ ಅವರಿಗೆ ರಿಪ್ಲೈ ಕೂಡ ಮಾಡ್ತಾ ಇದ್ದೀನಿ ಅನ್ನೋ ವಿಚಾರನ ಕಮಲ್ ಸರ್ ಹೇಳ್ತಾಯಿದ್ರು. ನಮ್ಮ ಒಂದು ಸ್ಟ್ರಾಂಗ್ ಟೀಮ್ ಇದೆ, ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಇದೆ, ಹಾಗಾಗಿ ನಾವು ಹೆದರೋ ಅವಶ್ಯಕತೆ ಇಲ್ಲ. ನಾವು ಕೆಲಸನ 100% ಕರೆಕ್ಟಾಗಿ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಹುಟ್ಟಿರೋದೇ ಆನ್ ಪೇಸಿವ್ಗಾಗಿ, ಹೆದರೋ ಕೆಲಸ ಇಲ್ಲ. ಆಮೇಲೆ ವಿ ಆರ್ ಟ್ರ್ಯಾಕಿಂಗ್ ಎವ್ರಿಥಿಂಗ್. ನಾವು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ರಿಯಲ್ ಆಗಿ ನೀವು ಕೂಡ ರಿಯಲೈಸ್ ಮಾಡ್ಕೊಳ್ಳಿ ವ್ಯಾಲ್ಯೂ ಬಗ್ಗೆ. ಆನ್ ಪೇಸಿವ್ ಏನು ವ್ಯಾಲ್ಯೂ ಇದೆ, ಆ್ಯಸ್ ಸರ್ ಪ್ರತಿ ಸಾರಿ ಹೇಳ್ತಾಯಿದ್ರು, ಆನ್ ಪೇಸಿವ್ನ ವ್ಯಾಲ್ಯೂ ಬಗ್ಗೆ ನೀವು ಕೂಡ ರಿಯಲೈಸ್ ಮಾಡ್ಕೊಳ್ಳಿ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಮತ್ತು ಇದು ಮೈಗ್ರೇಷನ್ ಆಗಲಿಕ್ಕೆ, ಅಪ್ಗ್ರೇಡ್ ಆಗಲಿಕ್ಕೆ, ಇದು ಅಂದರೆ ಒಂದು ಎಸ್ಕಲೇಷನ್ ಆಗಲಿಕ್ಕೆ ಇದು ಒಂದು ಅಂದರೆ ಏನು ಮೈಗ್ರೇಷನ್ ಆಗುವಾಗ ಮಲ್ಟಿಪಲ್ ರೀಸನ್ ಇರುತ್ತೆ, ಒಂದೇ ರೀಸನ್ ಇರಲ್ಲ. ಮಲ್ಟಿಪಲ್ ಕಾರಣಕ್ಕೋಸ್ಕರ ಇದು ಸಾಕಷ್ಟು ಪ್ರಾಡಕ್ಟ್ ಇದ್ದಾವೆ. ಮತ್ತು ಇದು ಕಾಂಪ್ಲಿಕೇಟ್ ಆಗೋದು ಸಹಜ. ಯಾಕಂದರೆ ಇದು ಒಂದು ಟೆಕ್ನಿಕಲಿ ವರ್ಕ್. ಸೊ ಇದು ಒಂದು ದೊಡ್ಡ ಪ್ರೋಸೆಸ್ ಆಗಿರೋದ್ರಿಂದ, ಮತ್ತು ಇದಕ್ಕೆ ಇಷ್ಟು ಟೈಮ್ ಹಿಡಿತಾ ಇದೆ, ಅಷ್ಟು ಟೈಮ್ ಹಿಡಿತಾ ಅಂತ ನಾವು ಎಕ್ಸಾಕ್ಟ್ಲಿ ಟೈಮನ್ನು ಹೇಳಲಿಕ್ಕಾಗಲ್ಲ. ಸೊ ನಾವೊಂದು ಟಾಪ್ ಲೆವೆಲಿಗೆ ರೀಚ್ ಆಗಬೇಕಾದ್ರೆ ಇವೆಲ್ಲವನ್ನು ಮಾಡಲೇಬೇಕಾಗುತ್ತೆ. ಯಾಕಂದರೆ ಆನ್ ಪೇಸಿವ್ ಏನು ಈ ಮೈಗ್ರೇಷನ್ ಪ್ರೋಸೆಸ್ ಇತ್ತು ಅಥವಾ ಏನು ಅಪ್ಗ್ರೇಡೇಷನ್ ಇತ್ತು, ಇದನ್ನೆಲ್ಲವನ್ನೂ ಕೂಡ ಯಾವತ್ತಾದರೂ ಒಂದು ದಿನ ಮಾಡಲೇಬೇಕಾಗಿತ್ತು. ನಾವು ಅದನ್ನು ಇವಾಗ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಸ್ಟೇ ಟ್ಯೂನ್ ಆಗಿರೋಣ, ಪಾಸಿಟಿವ್ ಆಗಿರೋಣ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಅವರು ಒಂದು ಮಾತು ಹೇಳಿದರು, ಆನ್ ಪೇಸಿವ್ ಫಾರ್ ಎವ್ರಿ ಒನ್. ಅಂದರೆ ಆನ್ ಪೇಸಿವ್ ಈಸ್ ಎವ್ರಿ ಒನ್, ಬಟ್ ನಾಟ್ ಎವ್ರಿ ಒನ್ ಫಾರ್ ಆನ್ ಪೇಸಿವ್ ಅಂತ ಹೇಳಿದರು. ಆನ್ ಪೇಸಿವ್ ಎಲ್ರಿಗೂ ಇರುತ್ತೆ, ಆದರೆ ಆನ್ ಪೇಸಿವ್ಗೆ ಎಲ್ಲರೂ ಅಲ್ಲ. ಯಾಕಂದರೆ ಆನ್ ಪೇಸಿವ್ನೆಲ್ಲ ಯಾರು ರೀಸನನ್ನು, ಆನ್ ಪೇಸಿವ್ ಬಗ್ಗೆ ಯಾರು ಕರೆಕ್ಟಾಗಿ ತಿಳ್ಕೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ಆನ್ ಪೇಸಿವ್ ಇರುತ್ತೆ. ಯಾಕಂದರೆ ಅದರ ವ್ಯಾಲ್ಯೂ ಯಾರಿಗೆಲ್ಲ ಗೊತ್ತಿದೆ ಅಂಥವ್ರಿಗೆ ಮಾತ್ರ ಆನ್ ಪೇಸಿವ್ ಏನು ಅಂತ ಗೊತ್ತಿದೆ. ನಾವು ಫೌಂಡರ್ಸ್ ಇದ್ದೀವಿ, ಕಸ್ಟಮರ್ಸ್ ಇದ್ದೀವಿ, ನಮ್ಗೆ ಗೊತ್ತಿದೆ ಅದರ ವ್ಯಾಲ್ಯೂ ಏನು ಅಂತೇಳಿ, ಎಲ್ರಿಗೂ ಅದ್ರ ರೀಸನ್ ಗೊತ್ತಿದೆ.
ನಮಗೆಲ್ರಿಗೂ ಆನ್ ಪೇಸಿವ್ ಏನು ಅನ್ನೋದು ಒಂದು ವಿಷನ್ ಕರೆಕ್ಟಾಗಿ ನಮಗೆ ಗೊತ್ತಿದೆ. ಆನ್ ಪೇಸಿವ್ ಏನು ಅಂತ ಅದರಲ್ಲೂ ಕೆಲವೊಂದು ವಿಚಾರಗಳು ನಮಗೆ ಯಾಸ್ ಸರ್ಗೆ ಮತ್ತು ಕಮಲ್ ಸರ್ಗೆ, ಅಂದರೆ ನನಗೆ ಮತ್ತು ಯಾಸ್ ಸರ್ಗೆ ಮಾತ್ರ ಗೊತ್ತಿದೆ. ಕೆಲವೊಂದು ಸೀಕ್ರೆಟ್ ಇರುತ್ತೆ, ಅದನ್ನು ಎಲ್ಲವನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ. ಅಲ್ಲಿ ಮಧ್ಯದಲ್ಲಿ ಮಾಜಿದ್ ಸರ್ ಕಾಲೆಳಿತಾ ಇದ್ದರು. ನೀವು ಆ ಸೀಕ್ರೆಟನ್ನು ನಾನು ಇವತ್ತು ಅಂದರೆ ಕೇಳ್ತೀನಿ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಅವರು ಅದಕ್ಕೆ ನೋ 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 ಸೀಕ್ರೆಟ್ ಈಸ್ ಸೀಕ್ರೆಟು, ನಾವು ಅದನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಕೆಲವೊಂದು ಸೀಕ್ರೆಟ್ ಇರ್ತವೆ, ಅವನ್ನ ಎಲ್ಲೂ ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ ಅಂತ ವಿಚಾರ ಹೇಳ್ತಾಯಿದ್ರು. ಒಂದಂತೂ ಸತ್ಯ, ನಮ್ಮ ಲೈಫ್ನ ಒಂದು ಹೊಸ ಶೇಪಿಗೆ ತಗೊಂಡು ಬರಲಿಕ್ಕೆ ಆನ್ ಪೇಸು 100% ಅದನ್ನು ಗ್ಯಾರಂಟಿಯಾಗಿ ಮಾಡುತ್ತೆ. ನಾವು ಇಂಟರ್ನೆಟ್ಟನ್ನು ಶೇಕ್ ಮಾಡೋರಿದ್ದೀವಿ. ಯಾಕಂದರೆ ಇದು ಒಂದು ಸರಿ ಅದು ಕರೆಕ್ಟಾಗಿ ಒಂದು ಫ್ಲೋಲೆಸ್ ಆಗಿ ಎಲ್ಲ ರನ್ ಆದ ನಂತರ 100% ಇದು ಭಾಳ ಒಂದು ಗುಡ್ ನ್ಯೂಸ್ ಬರುವಂಥದ್ದಿದೆ. ಯಾಕಂದರೆ ಇದು ಭಾಳ ದೊಡ್ಡ ಕಂಪ್ನಿ. ಯಾಕಂದರೆ ಆನ್ ಪೇಸಿವ್ ಎಲ್ರಿಗೂ ಗೊತ್ತಿದೆ, ಅಲ್ಲಿ ಯಾರಿಗಿದ್ರ ವಿಷನ್ ಗೊತ್ತಿದೆ ಅಂಥವರಿಗೆ ಯಾರೂ ಕೂಡ ಪ್ಯಾನಿಕ್ ಆಗೋದು ಬೇಡ. ಯಾರೂ ಕೂಡ ಇದ್ರ ವಿಷನ್ನು ಇದ್ರದ್ದು ಒಂದು ಆನ್ ಪೇಸಿವ್ ಬಗ್ಗೆ ಗೊತ್ತಿದೆ ಅಂಥವ್ರು ಯಾರೂ ಪ್ಯಾನಿಕ್ ಆಗಲ್ಲ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಆಮೇಲೆ ಲಾಸ್ಟಿಗೆ ಅವರು ಒಂದು ವಿಚಾರ ಹೇಳಿದರು, ಆನ್ ಪೇಸಿವ್ ಲಾಟ್ ಆಫ್ ಬ್ರಿಲಿಯಂಟ್ಸ್ ಮೈಂಡ್ ಇದ್ದಾರೆ. ಆನ್ ಪೇಸಿವ್ ಹ್ಯಾಸ್ ಎ ಲಾಟ್ ಆಫ್ ಬ್ರಿಲಿಯಂಟ್ ಮೈಂಡ್ಸು. ವಿ ಆರ್ ಹ್ಯಾವ್ ವೆರಿ ಕಾನ್ಫಿಡೆಂಟ್ ಟೀಮ್ ಅಂತ ಹೇಳಿದರು. ಅಂದರೆ ನಮ್ಮ ಆನ್ ಪೇಸಿವ್ ಕಂಪನಿಯಲ್ಲಿ ಒಂದು ಬ್ರಿಲಿಯಂಟ್ ಮೈಂಡ್ ಇರುವಂಥ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಅವರು ಕಾನ್ಫಿಡೆಂಟ್ ಟೀಮ್ ಇದೆ, ಒಳ್ಳೆಯ ಒಂದು ಟೀಮ್ ಇದೆ. ಮತ್ತು ದೊಡ್ಡ ದೊಡ್ಡ ಇಂಟೆಲಿಜೆಂಟ್ ಪೀಪಲ್ ಇದ್ದಾರೆ. ಇನ್ ಇಂಡಿಯಾ ಇರ್ಬೋದು, ಅಥವಾ ದುಬೈ ಇರ್ಬೋದು, ಈಜಿಪ್ಟ್ ಇರ್ಬೋದು, ಅಥವಾ ಬ್ರಿಲಿಯಂಟ್ ಪೀಪಲ್ ಇರುವಂಥ ಮತ್ತು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂಥ ಬೇರೆ ಬೇರೆ ಕಂಪ್ನಿಯಲ್ಲಿ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಟೀಮ್ ಇದೆ. ಅವರು ಭಾಳಷ್ಟು ಜನರ ಹೆಸರನ್ನು ತಗೊಂಡು ಇಲ್ಲಿ ಮೆನ್ಷನ್ ಮಾಡಿದರು ಅವರು. ಸೊ ಬಿಗ್ ಟ್ಯಾಲೆಂಟ್ ಇರುವಂಥ ಪೀಪಲ್ ಇನ್ ಆನ್ ಪೇಸಿವ್ ಅಂತ ಹೇಳಿದರು. ಸೊ ಆನ್ ಪೇಸಿವ್ ವೆರಿ ಗುಡ್ ಕಂಪನಿ, ವೆರಿ ಗುಡ್ ಮ್ಯಾನೇಜ್ಮೆಂಟ್ ಇರುವಂಥ ಕಂಪನಿ. ಆನ್ ಪೇಸಿವ್ನ ವಿಷನ್ನು 100% ಇಲ್ಲಿ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ಸೊ ಗೈಸ್, ಇಲ್ಲಿ ಯಾರೂ ಕೂಡ ಇಲ್ಲಿ ಪ್ಯಾನಿಕ್ ಆಗೋದು ಬೇಡ, ನೆಗೆಟಿವ್ ಆಗುವಂಥ ಒಂದು ಅಂಶನೂ ಕೂಡ ಇಲ್ಲ ಅನ್ನೋ ವಿಚಾರದಲ್ಲಿ ಇವತ್ತು ಅವರು ನಿನ್ನೆ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದರು ಸ್ನೇಹಿತರೆ. ಸೊ ಆನ್ ಪೇಸಿವ್ ಒಂದು ಬಿಗ್ ಪ್ರೋಸೆಸ್, ಆ ಪ್ರೋಸೆಸ್ ನಡೀತಾ ಇದೆ. ಆ ಪ್ರೋಸೆಸ್ ಇವಾಗೇನು ಮೈಗ್ರೇಷನ್ ಆಗ್ತಾಯಿದೆ, ಆ ಮೈಗ್ರೇಷನ್ ಆಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನರು ನನಗೂ ಕೂಡ ಕಾಲ್ ಮಾಡಿದರು, ಮೆಸೇಜ್ಗಳನ್ನ ಮಾಡಿದರು, ಏನು ಸರ್ ವೆಬ್ಸೈಟ್ ಬಂದಾಗಿದೆ ಹಾಗೆ ಹೀಗೆ ಅಂತೇಳಿ. ನೋ ಡೌಟ್, ಯಾರು ಕೂಡ ಅದರಲ್ಲಿ ಒಂದು ಅಂಶನೂ ಕೂಡ ಯಾರೂ ನೆಗೆಟಿವ್ ಆಗುವಂಥ ಅಂಶ ಇಲ್ಲ. ಆನ್ ಪೇಸು ಖಂಡಿತವಾಗ್ಲೂ ಬರುತ್ತೆ. ಆನ್ ಪೇಸಿವ್ನಲ್ಲಿ ಯಾವುದೇ ಒಂದು ಅಂಶನೂ ಕೂಡ ನೆಗೆಟಿವ್ ಆಗುವಂಥದ್ದಿಲ್ಲ. ನಮ್ಮೆಲ್ಲರ ಒಂದು ಲೈಫು ಸ್ಟೈಲು ಚೇಂಜ್ ಆಗುವಂಥ ಒಂದು ಅವಕಾಶ ಈ ಒಂದು ಆನ್ ಪೇಸಿವ್ನಲ್ಲಿದೆ. ಯಾಕಂದರೆ ನಾವು ಇಲ್ಲಿ ಒಂದು ಅದೃಷ್ಟವಂತರು ಅಂತ ತಿಳ್ಕೋಬೇಕು. ಇಂಥ ಒಂದು ದೊಡ್ಡ ಕಂಪನಿಯಲ್ಲಿ ಇಂಥ ಒಂದು ವಿಷನರಿ ಪರ್ಸನ್, ಇಂಥ ಒಂದು ಟ್ಯಾಲೆಂಟ್ ಇರುವಂಥ ಒಂದು ಜೀನಿಯಸ್ ಇರುವಂಥ ಯಾಸ್ ಸರ್ ಕಂಪನಿಯಲ್ಲಿ ನಾವೆಲ್ಲರೂ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ನಾವು ಯಾರೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ. ನೋ ಡೌಟ್, ಟೈಮ್ ಬೀಯಿಂಗ್ ಅದು ಆಟೋಮೆಟಿಕ್ಲಿ ಅದಕ್ಕೆ ಕೆಲವೊಂದು ಪ್ರೊಸೆಸ್ಗಳಿರ್ತವೆ, ಟೆಕ್ನಿಕಲ್ ಇಶ್ಯೂ ಇರ್ತವೆ, ಅವೆಲ್ಲವೂ ಟೈಮ್ ಟು ಟೈಮಿಗೆ ಆಗೇ ಆಗುತ್ತೆ. ಅದು ಆಗೋ ತನಕ ನಾವು ಕಾಯಲೇಬೇಕಾಗುತ್ತೆ. ಸೊ ಅಲ್ಲಿವರೆಗೂ ನಾವು ಕಾಯೋಣ ಅಂತ ಹೇಳ್ತಾ, ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ನಾಳೆ ನಿನ್ನೆ ಯಾಸ್ ಸರ್ ಒಂದು ಪ್ರೋಸೆಸ್ ಬಗ್ಗೆ ಒಂದು ಮೀಟಿಂಗ್ ಆಯಿತು ನಿನ್ನೆ. ಅದರದ್ದು ವಿಡಿಯೋನ ನಾನು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ಲರೂ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.